ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾನು ಹುಸೇನ್ ಪಾಷಾ, ಮುಸ್ಲಿಂ ಸಮಾಜದ ಮುಖಂಡ ಹಾಗೂ ಸಮಾಜ ಸೇವಕ. ಇವತ್ತು ನಾನು ಮಾಧ್ಯಮದ ಮುಖಾಂತರ ಬರುವ ಉದ್ದೇಶ ಏನಪ್ಪ ಅಂದರೆ, ಇತ್ತೀಚೆಗೆ ಫೇಸ್ಬುಕ್ಕು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳಷ್ಟು ಜನ ನಾನು ತಾತ, ಸ್ವಾಮಿ, ಗುರು ಅದು ಇದಂತೇಳಿ ಬರ್ತದೆ. ಇದರಿಂದ ಸಮಾಜದಾಗ ಭಾಳಷ್ಟು ಇದಾಗತ್ತವ, ಏನಂದರೆ ತೊಂದರೆ ಆಗತ್ತವ, ಮಿಸ್ಗೈಡ್ ಆಗತ್ತದ. ಸಮಾಜದಲ್ಲಿ ಏನಪ್ಪ ಅಂದರೆ ನಾವು ದೇವ್ರಿಗೆ ನಂಬಮ್ಮ, ಸ್ವಾಮಿಯವ್ರಿಗೆ ನಂಬಮ್ಮ ಅನ್ನೋ ರೀತಿಯಲ್ಲಿ ಬರಾಕತ್ತದ. ಭಾಳಷ್ಟು ಜನ ಏನಪ್ಪ ಅಂದರೆ ನಾನೇ ಗುರು, ನನ್ನಿಂದ ಇದಾಗತ್ತದ, ನಾನು ಅವ್ನಿಗೆ ಇದು ಮಾಡಿದೆ ಅದು ಮಾಡಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದರಿಂದ ದೇವ್ರದ್ದು ಕೆಲಸ ಇಲ್ಲ ಅನ್ನೋ ರೀತಿಯಿಂದ ಕೆಲಸ ಮಾತಾಡ್ತಾರೋ. ನಾವು ಇತ್ತೀಚೆಗೆ ನೋಡೋ ರೀತಿ ಅಂದರೆ ನಿನ್ನೆ ಮೊನ್ನೆ ಒಂದು ವಾರ 10 ದಿವಸದ ಕೆಳಗೆ ಏನೋ ಇರ್ತಾನೋ ಅವನ ಹೆಸರಿನಿಂದ ನಾವು ಕರಿತಾ ಇರ್ತೀವಿ. ಏಕಾಏಕದಮ್ಮಾಗಿ ಅವರು ಸ್ವಾಮಿ, ತಾತ, ಗುರು ಅಂತೇಳಿ ಹಾಕೊಂಡು ಬಣ್ಣ ಬಣ್ಣದ ಶಾಲ್ಗಳು, ದಪ್ಪ ದಪ್ಪ ಹಾರಗಳು ಹಾಕೊಂಡು ಬಂದು ಅವರು ಇದು ಮಾಡ್ತಾರೆ. ಇದರಿಂದ ಇದಕ್ಕೆ ಯಾವ ಇಲಾಖೆ ಇದಕ್ಕೆ ಸಂಬಂಧಪಡ್ತದ ಅನ್ನೋದು ಗೊತ್ತಿಲ್ಲ ನನಗೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಇವ್ರ ಬಗ್ಗೆ ಕಾಳಜಿ ವಹಿಸಿ ಅದಕ್ಕೆ ಕುಲಂಕುಷವಾಗಿ ಅವ್ರದ್ದು ವಿಚಾರಣೆ ಮಾಡಿ ಇವ್ರು ಏನು ಮಾಡಕತ್ತಾರೆ, ಯಾಕೆ ಮಾಡಕತ್ತಾರೆ, ಇದರಿಂದ ಏನು ಆಗತ್ತ, ಸಮಾಜಕ್ಕೆ ಎಷ್ಟು ತೊಡಕಾಗ್ತದ, ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಚೆನ್ನಾಗಿರ್ತದೆ ಅನ್ನೋದು ನನ್ನೊಂದು ಭಾವ. ಹಳೆ ಕಾಲದಿಂದ ಅವ್ರೊಂದು ಸಾಹೇಬ್ರು ಅಂತೇಳಿ, ತಾತನವ್ರು ಅಂತೇಳಿ, ಚರ್ಚ್ ಫಾದರ್ ಅಂತೇಳಿ ಗೌರವ ಕೊಟ್ಕೊಂಡು ಬಂದು ಅದೇ ರೀತಿ ಇತ್ತೀಚೆಗೆ ಬರಾಕತ್ತಾರ. ಅವ್ರು ಏನೂ ಸಾಧನೆ ಇಲ್ಲ, ಅವ್ರದ್ದು ಗ್ರ್ಯಾಜುಯೇಷನ್ ಇಲ್ಲ, ಅವ್ರೇನು ಓದಿದ್ದಾರೆ, ಅವ್ರೇನು ಸಾಧನೆ ಮಾಡ್ಯಾರ, ಅದು ಏನೂ ಇಲ್ಲ. ನಿನ್ನೆ ಮೊನ್ನೆ ಯಾವುದೋ ಒಂದು ಕೆಲಸ ಮಾಡ್ಕೊಂತಿದ್ದ ಏಕಾಏಕದಮ್ ಯಾವುದೋ ಒಂದು ಬಣ್ಣ ಬಣ್ಣದ್ದು ಹಾರ ಹಾಕಂತಾರ, ಬರ್ತಾರ. ಬಂದ್ರೆ ಸೀದಾ ನಾನು ಸ್ವಾಮಿಯಪ್ಪ, ನೀನು ತಾತಪ್ಪ. ಇದ್ರಾಗ ನನ್ನ ತಿಳಿದ ಮಟ್ಟಿಗೆ ಏನು ನಾನು ಈ ಮಾಧ್ಯಮದ ಮುಖಾಂತರ ಬಂದು ತಿಳಿಸೋದೇನಪ್ಪ ಅಂದರೆ, ಇವರು ಹೆಚ್ಚಾಗಿ ಏನಪ್ಪ ಅಂದರೆ ಮುಗ್ಧರನ್ನು ಗುರಿ ಮಾಡ್ಕೊಂಡು ಅವರಿಂದ ಹಣ ವಸೂಲು ಮಾಡಿ ಮತ್ತೆ ಬಹಳಷ್ಟು ನಡೆದಾವ ಇದು. ಅಲ್ಲ ಸರ್, ಏನಂತಂದ್ರೆ ತಾವು ಕೂಡ ಫೇಸ್ಬುಕ್ ಅಲ್ಲಿ ಇದಾಕಿದಿರಿ, ಅಸಲಿ ಗುರುಗಳು ನಕಲಿ ಗುರುಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರೆ ಅಂತ ಹೇಳಿದ್ರಿ ಸರ್. ಇದು ಯಾವ ರೀತಿ ಸರ್? ಅಲ್ಲ, ಗುರುಗಳಂದ್ರೆ ನಾವು ಮೊದ್ಲಿಂದ ಯಾರಿಗೆ ನಾವು ಗುರುಗಳು ಅಂತೀವಿ ಅಂದ್ರೆ ಅದು ಗುರುಗಳು ಅನ್ನೋದಕ್ಕೆ ನಾವು ನಮ್ಮ ತಾತ ಮುತ್ತಾತ ಗುರು ಅಂದ್ರೆ ನಾವು ಅವ್ರಿಗೂ ಗುರು ಅನ್ನಕತ್ತೀವಿ. ಈಗ ನಾವು ನಿನ್ನೆ ಮೊನ್ನೆ ಇದ್ದವ್ರಿಗೆ ಗುರು ಅನ್ಬೇಕಾದ್ರೆ ನಕಲಿ ಗುರುನೇ ಅವ್ನು. ಯಾರಾಗ್ಲಿ, ನಾನಾಗ್ಲಿ, ನೀವಾಗ್ಲಿ, ಇನ್ನೊಬ್ರಾಗ್ಲಿ. ಈಗ ಅಸಲಿ ಗುರುಗಳು ಏನಪ್ಪಾ ಅಂದ್ರೆ ಅವ್ರಿಗೆ ಸ್ಟೇಜ್ ಸಿಕ್ಕರೆ ಸಾಕಪ್ಪ ಅನ್ನೋ ರೀತಿಯಿಂದ ಹೋಗಿ ಯಾವ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೂ ಸ್ವಲ್ಪ ಅವ್ರ ಜ್ಞಾನ ಇರಲಾರ್ದು ಹೋಗಿ ನಾವು ಯಾರಿಗೆ ನಾವು ಗುರು ಅಂತೀವಿ, ಅವರು ಹೋಗಿ ಅಲ್ಲಿ ಕೆಲಸ ಮಾಡೋದು ಬಹಳಷ್ಟು ನಡೆದಾವ. ನಮ್ಗೆ ಅದೆಲ್ಲ ಹೇಳೋದಿಲ್ಲ. ನಮಗೆ ತಿಳಿದ ಮಟ್ಟಿಗೆ ನಾವು ಇಷ್ಟೆಲ್ಲ ಹೇಳಿ. ಯಾಕಂದ್ರೆ ಅಸಲಿ ಗುರು, ನಕಲಿ ಗುರು ಅಂದ್ರೆ, ಗುರು ಅಂದ್ರೆ ಜುಮ್ಮಲ್ ರೆಡ್ಡಿ ಗುರು, ಗುರು ಅಂದ್ರೆ ದೇವಡಿ ಸಾಹೇಬ್ ಗುರು, ಗುರು ಅಂದ್ರೆ ಕೋನಾಪುರ ಗುರು. ಈಗ ತಾತನ ವಿಚಾರ ಬಂದ್ರೆ ತಾತ ಅಂದ್ರೆ ಕಲ್ಮಠ ತಾತ, ತಾತ ಅಂದ್ರೆ ಸೋಣಗಿರಿ ಮಠ ತಾತ. ಯಾವ ಮತ್ತೆ ಕ್ರಿಶ್ಚಿಯನ್ ವಿಚಾರಕ್ಕೆ ಬಂತಪ್ಪ ಅಂದ್ರೆ ಫಾದರ್, ಕೋನಾಪುರ ಫಾದರ, ಪಲ್ವೆಲ್ಲ ಫಾದರ್ ಅಂತೀವಿ. ಅಲ್ಲ ಸರ್, ತಾವು ಫೇಸ್ಬುಕ್ ನಲ್ಲಿ ಹಾಕಿದಿರಿ ನಕಲಿ ಗುರುಗಳ ಸಂಖ್ಯೆ ಜಾಸ್ತಿ ಅಂತ ಹೇಳಿ. ಆಗೈತೆ ಸರ್, ಇತ್ತೀಚೆಗೆ ಬಹಳಷ್ಟು ಆಗ್ಯದ. ನೀವು ಫೇಸ್ಬುಕ್ ಓಪನ್ ಮಾಡ್ರಿ, ಅವ್ರದ್ದು ಹಿಸ್ಟ್ರಿ ಓದ್ರಿ. ವಾರ 10 ದಿವಸ, ತಿಂಗಳು 2 ತಿಂಗಳು ಕೆಳಗೆ ಅವ್ರೇನಿದ್ರು, ಇವತ್ತಿನ ದಿವಸ ಅವ್ರೇನ್ ಅನ್ನಕತ್ತಾರ. ಅದು ನಾನ್ ಹೇಳೋದೇನಿಲ್ಲ, ನೀವೇ ಹೇಳ್ರಿ. ಈಗ ಮನುಷ್ಯ ಯಾವ್ದಾರ ಒಂದು ಡ್ರೆಸ್ ಹಾಕೊಂಡ್ ಬಂದು ನಾನು ಸ್ವಾಮಿ ತಾತ ಅಂತಾನಂದ್ರೆ ಅವ್ನಿಗೆ ಏನ್ ಮಾಡ್ರಿ ಅಂದ್ರೆ ನೀವು ಎನ್ಕ್ವೈರಿ ಮಾಡ್ರಿ, ಅವ್ನ 8 ದಿವಸದಿಂದ ಏನಿದ್ದ. ಅಲ್ಲ ಸರ್, ಈ ರೀತಿದಾದ್ರೆ ಮೂಲ ಗುರುಗಳಿಗೆ ವಂಶಸ್ಥರು ತುಂಬಾ ತೊಂದರೆ ಆಗುತ್ತಲ್ಲ. ಅಲ್ಲ ಸರ್, ಅವರು ಎಚ್ಚೆತ್ಕೊಂಡು ಅವ್ರು ಹೋರಾಟ ಮಾಡ್ಬೇಕು. ಅವ್ರೇನಪ್ಪಾ ಅಂದ್ರೆ ನಮ್ಗೇನ್ ಮಾಡೋದೈತ ಬಿಡಪ್ಪ ಅಂತೇಳಿ ಅವ್ರ ಮನ್ಯಾಗ ಕುಂತ. ನಮ್ದೊಂದು ಪದ್ಧತಿ ಏನದಂದ್ರೆ ಅದು ಕೆಟ್ಟದ್ದನ್ನು ನಮ್ಗೆ ತಪ್ಪು ಕಂಡಲ್ಲಿ ನಾವು ಮಾಧ್ಯಮಕ್ಕೆ ಬಂದು ಹೇಳ್ಬೋದು, ಇಲ್ಲ ಜನರ ಮಧ್ಯಾಹ್ನ ಹೇಳೋದು ನನ್ನೊಂದು ಪದ್ಧತಿ ಅದ. ಆ ಪದ್ಧತಿ ಪ್ರಕಾರ ನಾನು ನಿಮ್ಮಲ್ಲಿ ಇದು ಹೇಳಕತ್ತೀನಿ ನಾನು. ಅಲ್ಲ, ಈ ರೀತಿದಾದ್ರೆ ಮಾನವಲಿರ್ತಕ್ಕಂಥ ಮೂಲ ಗುರುಗಳವರಿಗೆ ತುಂಬಾ ತೊಂದರೆ ಆಗಲ್ವಾ? ಆ ವಂಶಸ್ಥರನ್ನು ಕೂಡ ಕಡೆಗಣಿಸುವ ಕೆಲಸ ಆಗ್ತಾ ಇದಲ್ಲ. ಅಲ್ಲ ಸರ್, ಅದು ಹಾಗೆ ಆಗತ್ತದ. ಇದಕ್ಕೆ ಏನಪ್ಪಾ ಅಂದ್ರೆ ಒಂದ್ ಮಾತು ಹೇಳ್ತೀನಿ ನೋಡಿ ಸರ್. ಈ ನಕಲಿ ಗುರುಗಳಲ್ಲಿ ಮಟ್ಕ ಆಡೋರು, ಇನ್ನ ಬೇರೆ ಬೇರೆ ಚಟ ಮಾಡೋರು, ಕಾಯಿಸಿದ ಆಸಿಟ್ಟೋರು, ಮತ್ತೆ ಯಾರಾದ್ರೂ ಹೆಣ್ಮಕ್ಳು ಏನಪ್ಪಾ ಅಂದ್ರೆ ಮಕ್ಕಳಾಗಿಲ್ಲ ಅದಾಗ ಅಂದ್ರೆ ಸ್ವಲ್ಪ ಗುರುನವ್ರಿಗ ಅದೊಂದು ಯಾವ್ದೋ ಒಂದು ಭಕ್ತಿ ಭಾವನೆಯಿಂದ ಹೋಗಿ ಅವ್ರ ಬಲಿಪಶಿ ಆಗೋದು, ಇಂಥ ಕೆಲಸಗಳು ನಡೆಯಕತ್ತಾವ. ನಾನು ಅದಕ್ಕೆ ಹೇಳೋದು, ಇದು ಏನಪ್ಪಾ ಅಂದ್ರೆ ನಮ್ಗ ನಾವ್ ಯಾರಿಗೆ ಹೆಸರು ತಗೊಂಡ್ ಹೇಳ್ಬೇಕಂದ್ರೆ ನಮ್ ತಲೆ ಆಧಾರ ಪುರಾವೆ ಇಲ್ಲ. ಇದು ಸಂಬಂಧಪಟ್ಟ ಇಲಾಖೆ ಏನಪ್ಪಾ ಅಂದ್ರೆ ಯಾವ್ದೋ ಒಂದು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಇರ್ಬೋದು. ಆ ಇಲಾಖೆ ಇವರು ಫೇಸ್ಬುಕ್ ನಲ್ಲಿ ಯಾರ್ಯಾರು ಗುರು, ಸ್ವಾಮಿ, ಸಾಹೇಬ್ ಅಂತೇಳಿ ಬರಕತ್ತಾರ, ಅವ್ರ ಹಿಂದೆ ಹಿಸ್ಟ್ರಿ ಅದ್ ಮಾಡ್ಕೊಂಡು ಅವ್ರು ತಕ್ಕ ಅವ್ರು ಕಡೆವಣ ಹಾಕಿದ್ರಿ. ಸಮಾಜ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕವಾಗಿ ಮತ್ತೆ ಬ್ಯಾಕಪ್ ಆಗ್ತಿ. ಇವ್ರು ಏನ್ ಮಾಡಕತ್ತಾರ, ನಾವು ದೇವ್ರ ದಿನರಿಂದ ನಮ್ಗೆ ದೂರ ತಗೊಂಡ್ ಬರಕತ್ತಾರ. ನಾನ್ ಮುಸಲ್ಮಾನ್ ಆದ್ರೆ ನಾನ್ ಪೈಗಂಬರ್ಗೆ ನಾನು ಒಪ್ಪಬೇಕು.
ನಾನು ಪೈಗಂಬರ್ ಮಾತಿಗೆ ಒಪ್ಪಬೇಕು. ನಾನು ಪೈಗಂಬರ್ ಏನ್ ಹೇಳೋ ಅದ್ರ ಮೇಲೆ ನಡಿಬೇಕು. ಅದೊಂದು ಕುರಾನ್ ಬೋಧನೆ ಮಾಡ್ಯಾನ, ಏನು ಹದೀಸ್ ಎಲ್ಲ ಇದು ಮಾಡ್ಯಾನ, ಏನನ್ನ ಯಾವ್ದೊಂದು ತಪಸ್ಸು ಮಾಡಿ ಯಾವ್ದೊಂದು ಇದು ಮಾಡ್ಯಾನ, ಅದು ಏನಿಲ್ಲ. ಅದು ಇವ್ರು ಏನ್ ಮಾಡ್ತಾರಂದ್ರೆ ಬಂದ್ರೇನು ಸೀದಾ ಯಾವ್ದೋ ಒಂದು 100-200 ರೂಪಾಯಿ ಕೊಟ್ಟು ಶಾಲೆ ಹಾಕೊಂಡು 200-300 ರೂಪಾಯಿ ಮಾಲೆ ಹಾಕೊಂಡು ಬಂದ್ಬಿಟ್ಟು ಕುಂತ್ಬಿಟ್ರೆ ಅದಕ್ಕೆ ಏನಾಗ್ತದ್ರಿ? ಜನರಿಗೆ ಏನಾಗ್ತದ? ನಾನು ಕಷ್ಟದಲ್ಲಿ ಇದ್ದು ನಂಗೆ ನಾನು ದಾರಿ ತೋಚಂಗಿಲ್ಲ. ನಂಗೆ ಯಾರಾದ್ರಂತ ಹೋಗ್ತೀನಿ, ಆದ್ರೆ ಅದಕ್ಕೆ ಒಂದು ಯಾವ್ದೋ ಒಂದು ಇಲಾಖೆ ಐತಲ್ಲ, ಆ ಇಲಾಖೆ ಇವ್ರು ಕಡಿವಾಣ ಹಾಕ್ಲೇಬೇಕು. ಯಾಕಪ್ಪ ಅಂದ್ರೆ ಈಗ ಇದ್ದು ಗುರುನವ್ರು ನಾನು ಯಾವತ್ತಿಗಾದ್ರಣ ಈಗ 3 ಗುರುನವ್ರು ತೋರ್ಸಾಕತ್ತೀನಿ, ಯಾವತ್ತಿಗಾದ್ರೂ ನಾನ್ ಗುರು ಅಂತೇಳಿ ಹೇಳೋರು ಯಾರಿಲ್ಲ. ಜುಮ್ಮದಡ್ಡಿ ಗುರುನವ್ರು ಹೇಳೋರು, ದೊಡ್ಡಿ ಗುರುನವ್ರು ಹೇಳೋರು, ಕೋನಾಪುರ ಪೇಟೆ ಗುರುನವ್ರು ಹೇಳೋರು. ನಾವು ಅಂತದಿಂತ ಮಾಡ್ತೀವಿ ಅಂತ ಅವ್ರು ಮೂಲ ಕುಟುಂಬದಿಂದ ಬಂದವರು ಹೇಳುವರು. ನಿನ್ನೆ ಮೊನ್ನೆ ಬಂದವ್ರು ಹೇಳ್ತಾರಪ್ಪ ಅಂದ್ರೆ ಅವ್ರಿಗೆ ಅವರು ಏನೋ ಒಂದು ಬಿಸ್ನೆಸ್ ನಡೆಸ್ಯಾರ, ಒಂದು ಇದೈತೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.